ಕೃಷ್ಣ, ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು. ನನ್ನಾಗ್ಲಿ ವಿಶಾಖಂಗಾಗ್ಲಿ ಒಂದ್ ಮಾತು ಅನ್ಲಿಲ್ಲ. ಆದ್ರೆ ನಿನ್ನನ್ನೇ ನಂಬಿದ್ದಾರೆ ಕೃಷ್ಣ. ನನ್ನಿಂದ ಅವ್ರ ಉಪವಾಸ ಇರೋ ಹಾಗಾಗ್ಬಾರ್ದು. ತಂದೆ, ನಾನೇನೇ ತಪ್ಪು ಮಾಡಿದ್ರು ಅದನ್ನ ನೀನ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡು. ಇವತ್ತು ಅಪ್ಪನ ಪರವಾಗಿ ತೀರ್ಮಾನ ಆಗ್ಲಿ ಅಂತ ಒಂದ್ ತೊಟ್ಟು ನೀರು ಕುಡಿದೆ ಉಪವಾಸ ಇದ್ದು ಬರಿಗಾಲಲ್ಲಿ ಒದ್ದೆ ಬಟ್ಟೆಲಿ ನರಸಿಂಹಸ್ವಾಮಿ ಬೆಟ್ಟ ಹತ್ತುತ್ತೀನಿ. ಪೂರ್ಣಚಂದ್ರ ಶಾಸ್ತ್ರಿಗಳು ಆ ಹುಡುಗಿನ ಪಾರಾಯಣದ ಮನೆಗೆ ಕಳಿಸಿದ್ದು ತಪ್ಪು. ರಾಧಿಕಾನ ನಿಮ್ಮ ಮನೇಲಿ ಇಟ್ಕೊಂಡಿದ್ದಕ್ಕೆ ನಮ್ದು ಯಾರ್ದು ತಕರಾರಿಲ್ಲ. ಆದ್ರೆ ಅವಳು ಹಬ್ಬಗಳಿಗೆ ಹೋಗೋದು, ಪಂಕ್ತಿಯಲ್ಲಿ ಊಟ ಮಾಡೋದು, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸೋದು, ಇದು ಯಾವ ಸಂಪ್ರದಾಯದಲ್ಲಿ ಇದೆ ಶಾಸ್ತ್ರಿಗಳೇ ಹೇಳಿ? ಆ ಹುಡುಗಿ ಯಾವ ಕುಲದವಳು ಯಾವ ಗೋತ್ರದವಳು ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನೋ ನಿಮ್ಮನೇಲಿ ಬೆಳೆದ ಮಾತ್ರಕ್ಕೆ ದೇವಸ್ಥಾನದ ಹೊರಗಡೆ ಓಡಾಡಬಹುದು ಅಷ್ಟೇ. ಒಂದಂಶ ಮಾತ್ರ ನಿಜ, ಅವಳನ್ನ ಸಾಕೊಂಡಿದ್ ಮಾತ್ರಕ್ಕೆ ಅವಳನ್ನ ನಮ್ಮವಳು ಅಂತ ಪರಿಗಣಿಸಕ್ ಸಾಧ್ಯವಿಲ್ಲ. ಕಮಿಟಿಯ ತೀರ್ಮಾನದಂತೆ ಪೂಜಾ ಕೈಂಕರ್ಯಗಳನ್ನು ಪೂರ್ಣಚಂದ್ರ ಶಾಸ್ತ್ರಿಗಳೇ ಮುಂದುವರಿಸಿಕೊಂಡು ಹೋಗಬೇಕು. ಮತ್ತೆ ದೇವಸ್ಥಾನ ನಿಮ್ಮಿಂದಲೇ ಅಭಿವೃದ್ಧಿಗಳನ್ನು ಹೊಂದಿದೆ. ಪೂಜಾ ಕೈಂಕರ್ಯಗಳಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ದೇವಸ್ಥಾನದ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಿದ್ದಾರೆ. ಮುಂದೆಂದೂ ಆಗಬಾರ್ದು. ಆ ತರ ಎಚ್ಚರಿಕೆ ವಹಿಸಬೇಕು. ನೀವು ದೇವಸ್ಥಾನದಲ್ಲಿ ಮಡಿಮೈಲಿಗೆಗಳು ಆಗದಂತೆ ನೋಡಿಕೊಳ್ಬೇಕು. ರಾಧಿಕಾ ಬೆಳಿಗ್ಗೆಯಿಂದ ನೀರು ಕುಡ್ದಿಲ್ಲ, ದೇವಸ್ಥಾನದಿಂದ ಮನೆಗೂ ಬಂದಿಲ್ಲ. ಕಮಿಟಿ ಅಪ್ಪನ ಪರವಾಗಿ ತೀರ್ಮಾನ ತಗೊಂಡಿದೆ, ಮನೆಗೆ ಬರಕ್ ಹೇಳಿದ್ದಾರೆ ಅಂತ ಹೋಗಿ ಹೇಳು. ಕೂಲ್ ಮಮ್ಮಿ, ನನಗ್ ಗೊತ್ತಿತ್ತು ಡಿಸಿಷನ್ ಡ್ಯಾಡಿ ಪರನೇ ಬರುತ್ತೆ ಅಂತ. ಹಿಸ್ ಸೋ ಗುಡ್ ಮ್ಯಾನ್. ಈ ರಾಧಿಕನ್ಗೆ ಬುದ್ಧಿ ಇಲ್ಲ, ಸುಮ್ನೆ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಾಳೆ. ಸುಮ್ನೆ ಪುರಾಣ ತೆಗಿಬೇಡ. ಮೊದ್ಲು ಬಟ್ಟೆ ಬದಲಾಯಿಸಿ ಹೋಗೋಳನ್ ಕರ್ಕೊಂಡ್ ಬಾ. ಅಮ್ಮ, ಈ ಮನೇಲಿ ಎಲ್ರಿಗಿರೋ ಟೆನ್ಷನ್ ಅಂದ್ರೆ ಇದೆ. ಎಲ್ರು ಬರೀ ಅವರ ಪ್ರಾಬ್ಲಮ್ ಅಷ್ಟೇ ಮಾತಾಡ್ಕೋತಾರೆ. ರಾಧಿಕಾ, ನೀನ್ ಇಲ್ಲಿದ್ಯಾ? ನಿನ್ನ ಊರಲ್ಲೆಲ್ಲ ಹುಡ್ಕಾಡ್ಕೊಂಡ್ ಬಂದೆ, ದೇವಸ್ಥಾನ ಎಲ್ಲ ಹುಡ್ಕೊಂಡ್ ಬಂದೆ ಗೊತ್ತಾ. ಕೊನೆಗ್ ನಂದು ಹೇಳ್ದ ನೀನ್ ಇಲ್ಲಿಗೆ ಹೋಗ್ತೀನಿ ಅಂತ ಕೃಷ್ಣನ ಹತ್ರ ಹೇಳ್ತಾ ಇದ್ದೆ ಅಂತ. ಪಂಚಾಯತಿಲಿ ಏನ್ ತೀರ್ಮಾನ ಆಯ್ತಂತೆ? ಅದ ಅಪ್ಪನೇ ಪೂಜೆ ಮಾಡೋದು ಅಂತ ಪಂಚಾಯತಿಲಿ ತೀರ್ಮಾನ ಆಗಿದೆ ಅಂತೆ. ಸೊ ನಥಿಂಗ್ ಟು ವರಿ. ಕಮ್ ಲೆಟ್ಸ್ ಗೋ ಹೋಮ್. ಅಯ್ಯೋ, ಇದೇನ್ ಮಾಡ್ಕೊಂಡಿದ್ಯೆ? ಏನಾಯ್ತು? ಇಷ್ಟೊಂದು ಬ್ಲಡ್ ಸುರಿತಿದೆ. ನಿಂಗೆ ಅಷ್ಟೊಂದು ಬೆಟ್ಟ ಹತ್ತು ಹುಚ್ಚಿದ್ರೆ ಮನೇಲಿ ಅಮ್ಮಂಗೆ ಹೇಳ್ಬರ್ಬೇಕಿತ್ತು. ಚಿಕ್ಕ ಮಕ್ಳಿಗೆ ಆಡೋದಲ್ಲ. ಬನ್ನಿಯಮ್ಮ, ಲೇಟ್ ಆಯ್ತು. ಯಾ ಕಮಿಂಗ್. ಈ ಆಟೋದೊಂದು ಬೇರೆ, ಬೇಗ ಬಾರೆ, ವೇಟಿಂಗ್ ಚಾರ್ಜ್ ಬೇರೆ ಕೊಡ್ಬೇಕು. ಎಲ್ಲಿದ್ಯಮ್ಮ? ಮೇಡಮ್ ಅವರು ನರಸಿಂಹಸ್ವಾಮಿ ಬೆಟ್ಟ ಹತ್ ಬಂದಿದ್ದಾರೆ. ಯಾಕಮ್ಮ ಉಪವಾಸ ಇರುವಾಗ ಬೆಟ್ಟ ಹತ್ತಕ್ ಹೋದೆ? ತಲೆ ಸುತ್ತಿ ಬಿದ್ದಿದ್ರೆ? ಆ ರೀತಿ ಏನೂ ಆಗ್ಲಿಲ್ಲ ಅಮ್ಮ. ಸದ್ಯ ದೇವ್ರ ದಯದಿಂದ ಇವತ್ತೆಲ್ಲ ಒಳ್ಳೇದೇ ಆಗಿದೆ. ನಡೀರಿ, ಊಟ ಮಾಡೋಣ. ಬಾಕಂದ. ಕೆಳಗಿನ ಬೈಲಿನ ಬಂಗ್ಲೆಗೆ ಯಾರೋ ಹೊಸಬ್ರು ಬಂದಿದಾರಂತೆ. ತುಂಬಾ ವರ್ಷದಿಂದ ಬೀಗ ಹಾಕಿತ್ತಲ್ಲ, ಆಳ್ಕೊಳಗಳೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ಜಗನ್ನಾಥ ರಾಯರ ಮನೆ. ಬಹಳ ವರ್ಷಗಳಿಂದ ಬೀಗ ಹಾಕಿತ್ತು. ಬಹಳ ಹಿಂದೆ ಯಾವುದೋ ಪಟ್ಟಣಕ್ಕೆ ಹೊರಟಿದ್ರು. ಈಗ ಅವ್ರಿಗೆ ನಿವೃತ್ತಿ ಆಗೋ ವಯಸ್ಸು ಬಂದಿರ್ಬೋದು.